ಆರನೇ ಹಂತ 7ನೇ ಹಂತದ ಚುನಾವಣಾ ಪ್ರಚಾರ ಇವತ್ತಿಗೆ ಮುಗಿಯಿತು. ನಾಳೆ ಖಾಲಿ, ನಾಳಿದ್ದು ಚುನಾವಣೆ. ಈ ಚುನಾವಣೆ 7ನೇ ಹಂತದ ಪ್ರಚಾರ ಕಾರ್ಯ ಮುಗಿಯುತ್ತಿದ್ದಂಗೆನೆ, ಪ್ರಚಾರಕ್ಕೆ ತೆರೆಗೆ ಬಿದ್ದಂಗೆನೆ ಮೋದಿಯವರು ಮಾತ್ರ ನೆಟ್ಟಿಗೆ ತಮಿಳುನಾಡು ಕಡೆಗೆ ಹೊರಟರು. ಅದಕ್ಕೆ ಮೊದಲು ಒಂದು ವಿಷಯ ಹೇಳ್ತೀನಿ. 400 ಸೀಟ್ಗಳ ಗುರಿ ಹೊತ್ತು 76 ದಿನ ಕಾಲಿಗೆ ಚಕ್ರ ಕಟ್ಟಿಕೊಂಡು ಸುತ್ತಿರುವ ಮೋದಿ ತಮ್ಮ ದಾಖಲೆಯನ್ನು ತಾವೇ ಮುರಿದಿದ್ದಾರಂತೆ. 206 ರ್ಯಾಲಿ ಮತ್ತು ರೋಡ್ ಶೋಗಳನ್ನು ನಡೆಸಿದಾರಂತೆ. 19ರಲ್ಲಿ ಅವರು 145 ಸಾರ್ವಜನಿಕ ಸಮಾವೇಶಗಳಲ್ಲಿ ಭಾಗಿಯಾಗಿದ್ದರು. 1.5 ತಿಂಗಳ ಕಾಲದ ಈ ಪ್ರಚಾರದ ಭರಾಟೆಯಿಂದ ಅವರು ವಿಶ್ರಾಂತಿ ಪಡಿತಾರೆ ಅಂತೆಲ್ಲ ಅಂದ್ಕೊಂಡ್ರೆ ಇಲ್ಲ, ಆಧ್ಯಾತ್ಮದ ಮೊರೆ ಹೋಗ್ತಾ ಇದ್ದಾರೆ. ಅದರ ಭಾಗವಾಗಿ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರುವಂತಹ ಪ್ರಸಿದ್ಧ ವಿವೇಕಾನಂದ ಶಿಲಾ ಸ್ಮಾರಕದಲ್ಲಿ 45 ಗಂಟೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ನಾನು ತಿಳ್ಕೊಂಡಿದ್ದು ನಾಳೆ ಮಧ್ಯಾಹ್ನದಿಂದ ಯಾವಾಗಲೂ 24 ಗಂಟೆಯ ಸತತ ಧ್ಯಾನ ಅದು ಅಂತ. ಅಂದರೆ ಈಗ ರಾತ್ರಿಯಲ್ಲಿ ಉಳ್ಕೋತಾರೆ, ಬಟ್ ಧ್ಯಾನ ಪ್ರಾರಂಭ ಮಾಡಲ್ಲ ಅಂತ ಯಾರೋ ಹೇಳಿದ್ರು. ಇರ್ಬೋದು 24 ಗಂಟೆನೋ 45 ಗಂಟೆನೋ ಒಟ್ಟಲ್ಲಿ ಧ್ಯಾನ ಮಾಡ್ತಾರೆ. ಇದಕ್ಕೂ ಮುನ್ನ ಅವರು ದೇವಸ್ಥಾನದಲ್ಲಿ ಭಗವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದ್ರು. 2019ರಲ್ಲಿ ಅವರು ಕೇದಾರನಾಥದ ಗುಹೆಗೆ ಹೋಗಿದ್ದರು. 14ರಲ್ಲಿ ಶಿವಾಜಿಯ ಪ್ರತಾಪ್ಗಢಕ್ಕೆ ಮೋದಿ ಭೇಟಿ ನೀಡಿದ್ರು. ಇದು ಧ್ಯಾನ ನೀತಿ ಸಂಹಿತೆಯನ್ನು ಉಲ್ಲಂಘಿಸುತ್ತೆ ಅಂತ ಕಾಂಗ್ರೆಸ್ ಆರೋಪ. ಗೊತ್ತಿಲ್ಲ ಅದು ಹೇಗೆ ಅಂತ, ಡ್ಯಾಶ್ ಅಂತ. ಆಲ್ ರೈಟ್, ಮೋದಿಯವರದ್ದು ಇಷ್ಟು ಕತೆ. ಪ್ರಚಾರದ ಆರಂಭನೂ ಕನ್ಯಾಕುಮಾರಿಯಿಂದ, ಅನಂತರ ಅದನ್ನ ಎಂಡ್ ಮಾಡ್ತಿರೋದು ಅಲ್ಲೇ ಇರ್ಬೋದು. ಅವ್ರಿಗೆ ಬಿಟ್ಟಿದ್ದದು ಇದು ಅವರ ವೈಯಕ್ತಿಕ ಆಯ್ಕೆ ನನ್ನ ಪ್ರಕಾರದಲ್ಲಿ. ಧ್ಯಾನ ಇದನ್ನ ಇವರು ವಿವೇಕಾನಂದ ಸ್ಮಾರಕದಲ್ಲಿ ಕುಳಿತುಕೊಂಡು, ಅಲ್ಲಿ ಹೇಗಿದೆ ಅಂದರೆ ವಿವೇಕಾನಂದರ ಒಂದು ಕಂಚಿನ ಪ್ರತಿಮೆ ಇದೆ. ಯಾಕಂದರೆ ನಾನು ಅಲ್ಲಿಗೆ ಹೋಗಿರೋದ್ರಿಂದ ಹೇಳ್ತೀನಿ, ಅದನ್ನು ಆಳವಾಗಿ ನೋಡಿರೋದ್ರಿಂದ. ಮತ್ತು ನನ್ನ ಬಾಲ್ಯದ ದಿನಗಳಲ್ಲಿ ಒಂದು ಸ್ವಲ್ಪ ರಾಮಕೃಷ್ಣ ಮಿಷನ್ ಜೊತೆ ಸಂಪರ್ಕ ಇರೋದ್ರಿಂದ ಒಂದು ಎರಡು ವಾಕ್ಯ ಹೆಚ್ಚಿನ ಮಾಹಿತಿ ಇರಬಹುದು ಅಷ್ಟೇ. ಅಲ್ಲಿ ಇದೇ ಪ್ರತಿಮೆ. ಆ ಪ್ರತಿಮೆ ಮುಂಭಾಗದಲ್ಲಿ ಈ ರೀತಿ ಧ್ಯಾನ ಮಾಡಲಿಕ್ಕೆ ಒಂದು 4, 5, 6 ಎಷ್ಟೋ ಜಾಗ ಇದೆ. ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡೋರಿಗೆ ನೇರವಾಗಿ ವಿವೇಕಾನಂದರ ಪ್ರತಿಮೆ ಕಾಣಿಸ್ತಾ ಇರುತ್ತೆ. ಅಲ್ಲೇ ಇವರು ಕೂತ್ಕೊಂಡು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಗೊತ್ತಿಲ್ಲ, ಅವ್ರು ನಾಳೆ ಕೂತ ಫೋಟೋ ಗಿಟೋ ಬಂದರೆ ಗೊತ್ತಾಗುತ್ತೆ. ಇದು ಅವ್ರ ವೈಯಕ್ತಿಕ ಆಯ್ಕೆ. ಅಲ್ಲಿ ಕೂತ ಕೂಡಲೇ 1ನೇ ತಾರೀಕು ಚುನಾವಣೆಗೆ ಹೋಗ್ತಿರೋ ಜನ ಮೋದಿ ಧ್ಯಾನ ಮಾಡ್ತಿದ್ದಾರಂತೆ ಅಂತ ಹೋಗಿ ಡಗಡಗಡಗಡಗಡ ಅಂತ ಏನು ಒತ್ತಲ್ಲ ಯಾರೂ. ಅವ್ರ ತೀರ್ಮಾನ ಆಗೋಗಿರುತ್ತದು. ಹಾಗಾಗಿ ಆ ವೈಯಕ್ತಿಕ ಆಯ್ಕೆಯನ್ನ ಬಹಳ ದೊಡ್ಡ ವಿಷಯ ಮಾಡ್ಕೊಂಡು ಅದಕ್ಕೆ ಇನ್ನಷ್ಟು ಪಬ್ಲಿಸಿಟಿ ಕೊಟ್ಕೊಂಡ್ರೆ ಅದು ಅವ್ರವ್ರ ತಪ್ಪಷ್ಟೇ ನನ್ನ ಪ್ರಕಾರ. ಅವ್ರ ಇಷ್ಟ, ಯಾರು ಏನು ಬೇಕಾದ್ರೆ ಮಾಡ್ತಾರೆ. ರಾಹುಲ್ ಗಾಂಧಿನೂ ಹೋಗಿ ಎಲ್ಲರ ಕಡೆ ಕೂತ್ಕೋಬೋದು. ಧ್ಯಾನನೇ ಅಲ್ಲ, ನಾನು ಸುಮ್ಮನೆ ಪುಸ್ತಕ ಓದ್ತಾ ಕೂತ್ಕೋತೀನಿ ಅಂತ ಕೂತ್ಕೋಬೋದು ಬೇಕಾದ್ರೆ, ಅದು ಅವ್ರ ಇಷ್ಟ, ಅದನ್ನು ದೊಡ್ಡದಲ್ಲ. ಆಲ್ ರೈಟ್, ದಟ್ ಇಸ್ ಎ ಜನರಲ್ ಸ್ಟೇಟ್ಮೆಂಟ್. ಗೋ ಬ್ಯಾಕ್ ಅನ್ನೋದಾದರೆ ಮೋದಿ ಮತ್ತು ವಿವೇಕಾನಂದರ ಅವರ ಮಾತು, ಹಾವಭಾವ, ನಡೆ ನುಡಿ ಜೀವನದಲ್ಲಿ ನೋಡಿದ್ರೆ ಇದೇನು ಫಸ್ಟ್ ಅಲ್ಲ. ಇದು ಇಬ್ಬರದ್ದು ಇದು ಹಿಂದೆ ಕತೆ. ಗುಜರಾತ್ನಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಐ ಥಿಂಕ್ ಈ ಕಂಡಕ್ಟೆಡ್ 1.5 ತಿಂಗಳು ವಿವೇಕಾನಂದ ಯುವ ಜಾಗೃತ ರ್ಯಾಲಿ ಅಂತ ರಾಜ್ಯ ಎಲ್ಲ ಸುತ್ತಿರೋದು ಉಂಟವರು ವಿವೇಕಾನಂದರ ಹೆಸರಿನಲ್ಲಿ. ಅದೇನು ಹೊಸದಲ್ಲ, ಮೊದಲಿಂದಾನು ಇನ್ಸ್ಪೈರ್ಡ್ ಬೈ ವಿವೇಕಾನಂದ ಅಂಡ್ ಆಲ್ಸೋ ರಾಮಕೃಷ್ಣ ಮಿಷನ್, ನಿಜ ಅದು. ಮತ್ತು ಯಾಕೆ ಆ ಜಾಗ, ನಮಗೆಲ್ಲ ಗೊತ್ತಿರೋ ಪ್ರಕಾರ ಚರಿತ್ರೆ, ಹಿಸ್ಟ್ರಿ ನಮಗೆ ಗೊತ್ತು. ಇದನ್ನು ಸುಳ್ಳು ಅಂತ ಯಾರು ಹೇಳಕ್ಕಾಗಲ್ವಲ್ಲ. ರಾಮ ಅನ್ನುವುದು ಕಾಲ್ಪನಿಕ ಅಂದಂಗೆ ವಿವೇಕಾನಂದ ಕಾಲ್ಪನಿಕ ಅಂತ ಪುಣ್ಯಕ, ಅದನ್ನು ಯಾರು ಇನ್ನೂ ಹೇಳಿಲ್ವಲ್ಲ. ನಾಳೆ ಒಂದಿನ ಹೇಳಿದ್ರು ಹೇಳ್ತಾರೆ, ಹೇಳಕ್ ಬರಲ್ಲ. ನನಗೇನು ಆಶ್ಚರ್ಯ ಇಲ್ಲ ಅದು. ಏನಿಯೋ 1890ರ ಆಸುಪಾಸಿನಲ್ಲಿ, 92 ಟು ಬಿ ಸ್ಪೆಸಿಫಿಕ್, ವಿವೇಕಾನಂದರು ಇವತ್ತೇನೋ ಮೋದಿಯವರು ಬೋಟಲ್ಲಿ ಜಮ್ ಅಂತ ಹೋಗಿ ಅಲ್ಲಿಗೆ ಹೊಟ್ಟೋಗಿರ್ತಾರೆ. ಅವತ್ತವರು ಈಜ್ಕೊಂಡು ಹೋಗಿ, ಅವತ್ತದೊಂದು ಬಂಡೆ ಅಷ್ಟೇ ಅಲ್ಲಿ, ಇವತ್ತಿನ ಥರ ಸ್ಮಾರಕ ಪಾರಕ ಎಲ್ಲ ಏನೂ ಇರಲಿಲ್ಲ. ಅಲ್ಲಿ ಬಂಡೆನಲ್ಲಿ ಕುಳಿತುಕೊಂಡು ಅವರು ನನ್ನ ಭಾರತ ಹೇಗಿರಬೇಕು ಅನ್ನುವುದನ್ನು ಚಿಂತನೆ ಮಾಡಿದ್ದ ಸ್ಥಳ ಎಂದೇ ವಿವೇಕಾನಂದರನ್ನು ಬಲ್ಲವರು ಮತ್ತು ಅವರ ಬಗ್ಗೆ ಓದಿದ್ದವರೆಲ್ಲ ತಿಳ್ಕೊಂಡಿರುವಂಥದ್ದು. ನನ್ನ ಭಾರತ ಹೇಗಿರಬೇಕು, ಭಾರತ ಮಾತೆ ಹೇಗಿರಬೇಕು, ನನ್ನ ಭಾರತ ದೇಶ ಹೇಗಿರಬೇಕಾಗತ್ತೆ, ನನ್ನ ಭಾರತ ದೇಶಕ್ಕೆ ಏನಾಗಬೇಕು ಅನ್ನೋದನ್ನು ಚಿಂತನೆ ಮಾಡಿದ್ದು. ವೇರ್ ವಿ ಬಿಲೀವ್ ದಟ್ ಹಿ ಗಾಟ್ ದಟ್ ಎನ್ಲೈಟನ್ಮೆಂಟ್. ಅವ್ರಿಗೆ ಅಲ್ಲಿ ಅಜ್ಞಾನೋದಯ ಅಂದರೆ ಅಜ್ಞಾನ ಬಂತು ಅಂತ ಒಂದು ಲೆಕ್ಕಾಚಾರ. ಅದನ್ನು BJP ಇವಾಗ ಮೋದಿಯವರು ಕೂತಿರೋದು ಅದೇ ಕಾರಣಕ್ಕೆ ಕೂತಿರೋದವರು.
ಈಗ ಆದಮೇಲೆ ಅಧಿಕಾರಕ್ಕೆ ಬಂದ್ಬಿಡ್ತಾರೆ 4ನೇ ತಾರೀಕು. ಬಂದ ಕೂಡಲೇ ನನ್ನ ಭಾರತ ಮುಂದೆ ವಿಕಸಿತ ಭಾರತ ಹೇಗಿರಬೇಕು ಅನ್ನೋ ಚಿಂತನೆಯಲ್ಲೇ ಇದ್ದಾರೆ ಅವರು ಅನ್ನೋದು ಅವ್ರ ವಾದ. ದಟ್ ಈಸ್ ಲೆಫ್ಟ್ ಟು ದೆಮ್, ಅದು ಅವ್ರವ್ರಿಗೆ ಬಿಟ್ಟಿದ್ದಿತ್ತು. ನಾನು ಅದನ್ನು ಈಗ ಹೇಳಲ್ಲ. ಒಂದು ಕ್ಯೂರಿಯಸ್ ಆಗಿ ನನಗೆ ಕಾಣಿಸೋದು, ನಾನು ಓದ್ಕೊಂಡಿರೋದ್ರಲ್ಲಿ ಸಮಾನಾಂತರವಾಗಿ ವಿಚಾರದಲ್ಲಿ ಅನ್ನೋದೇ ಆದರೆ, ವಿವೇಕಾನಂದರು ಈ ರೀತಿಯ ಧ್ಯಾನಕ್ಕೆ ಹೋಗುವ ಹಿಂದೆ ಮುಂದಿನ ಆಸುಪಾಸಿನ ಸಮಯದಲ್ಲಿ ಸಾಕು ನಾನು ಮಾಡ್ತಿರೋ ಕೆಲಸಗಳು, ನಾನು ಸಂಪೂರ್ಣ ಸಾಧು ಆಗಿ ಸಾಧು ಅಥವಾ ಸನ್ಯಾಸಿಯಾಗಿ ನನ್ನ ಕಾಲವನ್ನು ಕಳೆದು ಬಿಡಬೇಕು, ಸಾಕು ಎಲ್ಲವೂ ಅನ್ನೋಂಥ ಒಂದು ಆಲೋಚನೆಯ ಆ ತುಮುಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಪರಮಹಂಸರ ಮಧ್ಯಪ್ರವೇಶವಾಗತ್ತೆ. ರಾಮಕೃಷ್ಣ ಪರಮಹಂಸರು ಹಾಗಲ್ಲ, ನೀನು ಸ್ವಾರ್ಥಿಯಾಗಿ ನಿನಗೆ ಬೇಕಾದ ರೀತಿಯಲ್ಲಿ ನೀನು ಮಾಡ್ಕೊಂಡು ಹೋಗ್ಲಿಕ್ಕೆ ಬರಲ್ಲ, ನೀನು ಪಡೆದದ್ದು ಗಳಿಸಿದ್ದು ಮತ್ತು ಏನೇನನ್ನು ಅಚೀವ್ ಮಾಡ್ಕೊಂಡಿದ್ದು ಅದನ್ನು ಮುಂದುವರಿಸಬೇಕಲ್ವಾ, ಅದಕ್ಕೆ ಆಲೋಚನೆ ಮಾಡಬೇಕು ಅಂದಾಗ ಈ ಧ್ಯಾನ, ಅದರ ನಂತರ ನಡೆದ ಕೆಲವು ಬೆಳವಣಿಗೆಗಳು ಅಂತೆಲ್ಲ ಒಂದಿದೆ. 75 ವರ್ಷಗಳ ಆಸುಪಾಸಿಗೆ ಮೋದಿ ಬಂದಾಗ ಅವರು ಏನು ಮಾಡಬಹುದು, ಬಿಟ್ಕೊಟ್ಬಿಡ್ತಾರಾ, ಅಮಿತ್ ಶಾ ಕೊಟ್ಬಿಡ್ತಾರಾ, ಇನ್ನೊಬ್ರು ಕೊಟ್ಬಿಡ್ತಾರಾ, ಅವರು ಕೊಟ್ಬಿಡ್ತಾರಾ, ರಿಟೈರ್ಮೆಂಟಾ, ಗಾನ ಹೊರಟ್ರಾ ಅಂತೆಲ್ಲ ಇದ್ರದಾಗ ಐ ಡೋಂಟ್ ನೋ ವಾಟ್ ವಿಲ್ ದಿಸ್ ಧ್ಯಾನ ಮೇಕ್ ಹಿಮ್. ನಂಗೆ ಗೊತ್ತಿಲ್ಲ. ದಟ್ ಐ ಡೋಂಟ್ ನೋ, ಐ ಹ್ಯಾವ್ ನೋ ಐಡಿಯಾ. ಬಿಯಾಂಡ್ ದಟ್ ಇದನ್ನ ಭಾಳ ದೊಡ್ಡ ಪೊಲಿಟಿಕಲ್ ಏನಾಗ್ಬಿಡುತ್ತೆ, ಪಬ್ಲಿಸಿಟಿ ಯಾರು ಮಾಡಿದ್ರೂ ಆಗತ್ತೆ. ನಾಳೆ ರಾಹುಲ್ ಗಾಂಧಿ ಅಪ್ಪಿ ತಪ್ಪಿ ಮಾಡಿದ್ರೂ ಆಗತ್ತೆ, ಟಿವಿಗಳಲ್ಲಿ ಬಂದೇ ಬರುತ್ತದು, ಅಲ್ಲಿ ಬರಲ್ಲ ಅಂತ ಯಾರು ಹೇಳಲ್ಲ. ದೋಸೆ ಹಾಕಿದ್ರು ಹೊಲಕ್ಕೆ ಹೋದ್ರು ಇದೇ ಬಂದಿರಬೇಕಾದ್ರೆ ಈ ಧ್ಯಾನ ಬರುತ್ತೆ. ಹಾಗಾಗಿ ಅದ ಒಂದಂತೂ ಖಂಡಿತ, ಮೋದಿ ಹ್ಯಾಸ್ ಕ್ಲವರ್ಲಿ ಮಿಕ್ಸ್ಡ್ ಆರ್ ತನ್ನ ನಂಬಿಕೆಯ ಭಾಗವಾಗಿ ಧಾರ್ಮಿಕತೆ ಮತ್ತು ರಾಜಕಾರಣವನ್ನು, ತನ್ನ ವೈಯಕ್ತಿಕವಾಗಿ ನಂಬಿರುವ ಧರ್ಮ, ಧಾರ್ಮಿಕತೆ ಮತ್ತು ರಾಜಕಾರಣ ಎರಡನ್ನೂ ಅವ್ರ ಜೊತೆಯಾಗೇ ಇಟ್ಕೊಂಡಿದ್ದಾರೆ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಸುಮ್ಮನೆ ಮೇಲ್ನೋಟಕ್ಕೆ ನಾನು ಜಾತ್ಯತೀತ ಅನ್ನೋದು, ಆಮೇಲೆ ಪಂಚೆ ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗೋದು, ನಾನು ಜಾತ್ಯತೀತ ಅನ್ನೋದು, ಯಾವುದೋ ಮುಸ್ಲಿಂ ಹಬ್ಬ ಬಂದರೆ ಅಲ್ಲಿಗೆ ಹೋಗ್ತೀನಿ ಅನ್ನೋದು, ಅಥವಾ ಯಾವುದೋ ಹಿಂದೂ ಹಬ್ಬ ಬಂದರೆ ಅಲ್ಲಿಗೆ ಹೋಗ್ತೀನಿ ಅನ್ನೋದು, ನಾನು ಜಾತ್ಯತೀತ ಅಂತ ತೋರಿಸಲಿಕ್ಕೆ ಎಲ್ಲ ಕಡೆಯೂ ಹೋಗಿಬಿಟ್ಟರೆ ನಾನು ಜಾತ್ಯತೀತ. These are all nothing. It will not work. Nowhere politics, except including Russia, which debarred ಒಂದು ಥರದಲ್ಲಿ, ಈಗ ಅಲ್ಲೂ ಆಗಿಲ್ಲ. ಚೈನಾ ಅಲ್ಲೂ ಪೂರ್ತಿಯಾಗಿ ಏನಾಗಿಲ್ಲ. ಆ ಜನರ ಒಳಗಡೆ ಇರುವ ಧರ್ಮ ಮತ್ತು ಧಾರ್ಮಿಕತೆ ಮತ್ತು ನಂಬಿಕೆ ಮತ್ತು ದೇಶ, ರಾಜಕಾರಣ, ರಾಜ್ಯ, ರಾಜ ಎಲ್ಲ ಒಂದಕ್ಕೊಂದಕ್ಕೆ ಹೊಂದಿರೋದೆ. ಅದು ನಮ್ಮ ರಕ್ತ DNA ನಲ್ಲಿ ಇದೆ. ಪ್ರಪಂಚದಲ್ಲೇ ನಾನು ಹೇಳ್ತಿರೋದು ಬರೀ ಭಾರತ ಅಲ್ಲ. ವಾಲ್ಮೀಕಿ ನಿಗಮದ ಅಧಿಕಾರಿ ಚಂದ್ರಶೇಖರ್ನ ಆತ್ಮಹತ್ಯೆ ಪ್ರಕರಣದ ಬಗ್ಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣ ಇವರ ಬಳಿ ಮಾಹಿತಿಯನ್ನು ಪಡ್ಕೊಂಡಿದೆಯಂತೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟಿಸಿದ್ದಾರೆ. ಚಂದ್ರಶೇಖರನ್ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗಿರುವಂತಹ ನಾಗರಾಜ್ ಎನ್ನಲಾಗಿರುವಂತಹ ವ್ಯಕ್ತಿ ಸಚಿವ ನಾಗೇಂದ್ರ, ಸಿಎಂ ಮತ್ತು ಡಿಸಿಎಂ ಸಚಿವ ರಾಮಲಿಂಗಾರೆಡ್ಡಿ ಜೊತೆಗಿರುವಂತಹ ಫೋಟೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಈ ಫೋಟೋಗಳು ಏನು ಬೇಕಾದ್ರೂ ಇರಲಿ, ಯಾರು ಬೇಕಾದ್ರೂ ತೆಕ್ಕೋಬೋದು. ಬಟ್ ಈ ನಾಗರಾಜ್ ಅನ್ನೋ ವ್ಯಕ್ತಿ ಯಾರು ಮತ್ತು ಆ ಡೆತ್ ನೋಟಲ್ಲಿ ಅದು ಯಾಕೆ ಬಂತು, ಏನು ಸಂಬಂಧ, ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್. ನಂಬರ್ 1. ಈಗಲೂ ಕ್ಲಾರಿಫಿಕೇಶನ್ ಸಿಕ್ಕದೇ ಇರೋದು. ದುಡ್ಡು ಹೋಗಿದೆ ಅಂತ ಎಲ್ಲವನಿಗೂ ಗೊತ್ತು, ಏನಾಗಿದೆ ದುಡ್ಡು ಅಂತ ಗೊತ್ತಿಲ್ಲ, ಆಫೀಸರ್ಸ್ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಮಿನಿಸ್ಟ್ರಿಗೆ ಏನು ಮಾಡ್ತೀರಿ ಅನ್ನೋದಕ್ಕೆ ಉತ್ತರ ಇಲ್ಲ ಯಾರ ಹತ್ರನೂ. ಎಲ್ಲ ಪೊಲಿಟಿಕಲಿ ಹ್ಯಾಂಡಲ್ ಮಾಡೋಕ್ಕೆ ಟ್ರೈ ಮಾಡ್ತೀರಿ. ದಿ ಸ್ಟೇಟ್ ಸೀಮ್ಸ್ ಟು ಬಿ ಒಂಥರ ಆಟೋಮ್ಯಾಟಿಕಲಿ ಇದು ಡೈವರ್ಟ್ ಆಗೋಗುತ್ತೆ ಇಶ್ಯೂ ಅಂತ ಅನ್ಕೊಂಡಿದ್ದಾರೆ. ಇನ್ನೊಂದು ಇಶ್ಯೂ ಮುಂಭಾಗದಲ್ಲಿ ನಿಂತಾರೆ. ನೋ, ಇಟ್ ವೋಂಟ್ ಹ್ಯಾಪನ್. ಇಟ್ ವಿಲ್ ನಾಟ್ ಹ್ಯಾಪನ್ ಆ್ಯಂಡ್ ಶುಡ್ ನಾಟ್ ಹ್ಯಾಪನ್. ಆಗಬಾರ್ದದು. ಪಬ್ಲಿಕ್ ಮನಿ ಇಸ್ ಪಬ್ಲಿಕ್ ಮನಿ. ಮುಂಗಾರು ಮಳೆ ಇವತ್ತು ಕೇರಳವನ್ನು ಪ್ರವೇಶ ಮಾಡಿದೆ. 2 ದಿನ ಮೊದಲೇ ಆಗಿದೆ. ಹಾಗಾಗಿ ನಮಗೂ ಒಂದು ಸ್ವಲ್ಪ ಮೊದಲೇ ಆಗಬಹುದು ಅಂತ ಸುದ್ದಿ, ಅಲ್ಲ ಪರಿಸ್ಥಿತಿ ನಮಗೂ ಗೊತ್ತಿಲ್ಲ ಏನಾಗುತ್ತೋ. ನಾಳೆ 7 ದಿನ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. 48 ಗಂಟೆ ಮೋಡ ಮುಸುಕಿದ ವಾತಾವರಣ ಎಲ್ಲ ಇರುತ್ತೆ, ತಯಾರಿಯಾಗಿ ಒಳ್ಳೆ ಮಳೆಗೆ. ಆ ಥರ ಉತ್ತರ ಭಾರತದಲ್ಲಿ ವಿಪರೀತವಾದಂತಹ ಬಿಸಿಲು ತಡ್ಕೊಳಕ್ಕಾಗ್ತಿಲ್ಲ. ಈಗಲೂ ಒಂದೇ ಸಮ ಏರ್ತಾ ಇದೆ ಎಲ್ಲ ರಾಜ್ಯಗಳಲ್ಲಿ. ಓದಾಡ್ತಿದ್ದಾರೆ ಜನ. ಆ ದಿಲ್ಲಿ ನೋಡಿದ್ರೆ ಆಪ್ ಸರ್ಕಾರ ಅಂತ ಹೇಳ್ಕೊತೀರಿ. ಅವನ ಟ್ಯಾಂಕರ್ ಹೋಗುತ್ತೆ, ಅದಕ್ಕೆ ಪೈಪ್ಗಳನ್ನು ಹಿಡ್ಕೊಂಡು ಜನ ಟ್ಯಾಂಕರ್ ಒಳಕ್ಕೆ ಹಾಕ್ತಾರೆ. ಅದ್ರ ಹಿಂದೆ ಓಡ್ತಾರೆ. ಹೇಗೆ ಅಂತಂದರೆ ಯಾವುದೋ ಹಾಲಿವುಡ್ ಮೂವಿನಲ್ಲಿ ಜನ ನೀರಿಗೋಸ್ಕರ ಹಾಹಾಕಾರ ಪಡೋ ದೃಶ್ಯ ಇದ್ದಂಗೆ ಇತ್ತಪ್ಪ. ನೀವು ಏನೇ ಹೇಳ್ರಪ್ಪ, ನರೇಂದ್ರ ಮೋದಿಯವ್ರು ನಮ್ಮನ್ನು ಟ್ಯಾಂಕರ್ ಸಿಟಿ ಅಂತ ಕರೆದ್ರು.
ಅದನ್ನೇನಂತ ಕರಿತೀರೋ ಈಗ ಹೌದು. ಈಗ ನಮ್ಮಲ್ಲೂ ಇತ್ತು, ನಮ್ಮಲ್ಲಿ ಈ ದೃಶ್ಯ ಈ ಪರಿಪ್ರಮಾಣದ ದೃಶ್ಯ ಇರಲಿಲ್ಲಪ್ಪ. ನಮ್ಮಲ್ಲೂ ನೀರಿನ ಶಾರ್ಟೇಜ್ ಇತ್ತು. ದಿ ಸ್ಟೇಟ್ ಗೌರ್ಮೆಂಟು ಇದು 100ಕ್ಕೆ 100 ಅಲ್ದಿದ್ರು ಮಾರ್ಕ್ಸು ಅವ್ರಿಗೊಂದು 50-60 ಮಾರ್ಕ್ಸ್ ಅವರು ಕೊಡೋ ಥರ ಕೆಲಸ ಮಾಡಿ ಹೆಂಗೋ ಮಾಡಿ ಮ್ಯಾನೇಜ್ ಮಾಡಿಬಿಟ್ರು. ನೀರು ಸಿಗ್ಲೇ ಇಲ್ಲ ಅನ್ನೋ ಥರ ಪರಿಸ್ಥಿತಿ ಅಲ್ಲ. ಏನು ನೋಡ್ರಿ ಆ ದೃಶ್ಯ ನೋಡ್ರಿ, ಗಾಡಿ ಪೈಪ್ ಹಾಕೊಂಡಿರೋದು, ಟ್ಯಾಂಕಲ್ಲಿರೋ ಟ್ಯಾಪಲ್ಲಿ ಬಿಟ್ಕೊಡೋದಲ್ಲ, ನೇರ ಪೈಪೇ ಹಾಕಿ ಜನನೇ ಪೈಪ್ ಹಾಕೊಳ್ಳೋದು ಟ್ಯಾಂಕ್ ಒಳಕ್ಕೆ. ಹಾಯ್ ಸರ್ಕಾರಗಳು ಏನಪ್ಪ, ಇನ್ನೊಬ್ಬರ ಮೇಲೆ ತಾಕ್ಬಿಡೋದು, ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ, ಇವ್ರು ಮಾಡಿಲ್ಲ ಅವ್ರು ಮಾಡಿಲ್ಲ. ಎಸ್, ಮಧ್ಯಪ್ರದೇಶದಲ್ಲಿ ಮುಸ್ಲಿಂ ವೈಯಕ್ತಿಕ ಕಾನೂನು ಅಡಿಯಲ್ಲಿ ಮಾನ್ಯ ಅಲ್ಲ, ಮುಸ್ಲಿಂ ಪುರುಷ ಮತ್ತು ಹಿಂದೂ ಮಹಿಳೆ ಆಗಿಬಿಟ್ರೆ ಅದನ್ನು ಅಂತರ್ಧರ್ಮೀಯ ವಿವಾಹವಾಗಿ ನೋಂದಿಸ್ಕೊಳ್ಳೋಕ್ಕೆ ವಿಶೇಷ ವಿವಾಹ ಕಾಯ್ದೆನಲ್ಲಿ ಆಗಲ್ಲ ಅಂತ ಅಲ್ಲಿಯ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಮುಂದಿದು ಏನಾಗುತ್ತೋ ಗೊತ್ತಿಲ್ಲ. ತುಮಕೂರಿನ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಸಮಿತಿಯಿಂದ ಗೃಹ ಸಚಿವ ಪರಮೇಶ್ವರ್ ನಿವಾಸದ ಎದುರು ಪ್ರತಿಭಟನೆಯನ್ನು ನಡೆಸಲಾಯಿತು. ಮಾಜಿ ಶಾಸಕ ಸುರೇಶ್ ಗೌಡ ಸೇರಿದಂತೆ ಹಲವಾರು ಮಂದಿ ಪ್ರತಿಭಟಿಸಿದ್ರು. 50ಕ್ಕೂ ಹೆಚ್ಚು ಮಂದಿಯನ್ನು ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಬೀದರ್ನಲ್ಲಿ ಶ್ರೀರಾಮ್ ಹಾಡು ಹಾಕಿದ್ದಕ್ಕೆ ಹಿಂದೂ ವಿದ್ಯಾರ್ಥಿಗಳ ಮೇಲಿನ ಮುಸ್ಲಿಂ ವಿದ್ಯಾರ್ಥಿಗಳು ಮಾಡಿದ ಹಲ್ಲೆ ಖಂಡಿಸಿ ಇವತ್ತು ಎಬಿವಿಪಿ ವಿದ್ಯಾರ್ಥಿಗಳ ಸಂಘ ಪ್ರತಿಭಟನೆಯನ್ನು ನಡೆಸಿತು. ಕನಕಪುರ ತಾಲೂಕಿನಲ್ಲಿ ಕಾಡಾನೆಗಳ ಉಪ್ಪಟಳ ಹೆಚ್ಚಾಗಿದೆಯಂತೆ. 15ಕ್ಕೂ ಹೆಚ್ಚು ಆನೆನ ಕಾವೇರಿ ವನ್ಯಧಾಮಕ್ಕೆ ಓಡಿಸೋಕೆ ಅರಣ್ಯ ಇಲಾಖೆ ಮುಂದಾಗಿದೆ. ಅದೇನೇನೋ ಬೇರೆ ಆನೆಗಳನ್ನೆಲ್ಲ ಕರ್ಕೊಂಡು ಹೋಗಿದಾರಂತೆ. ಆಯಿತು, ಇನ್ನು ಓಡಿಸಿ ಇನ್ನೇನು ಮಾಡೋದು, ಬೇರೆ ದಾರಿ ಇಲ್ವಲ್ಲ ಅಲ್ವಾ. ದಾವಣಗೆರೆ ಹೊನ್ನಾಳಿನಲ್ಲಿ ಯಾವುದೊಂದು ಕರಡಿ ಸಿಕ್ಕಾಪಟ್ಟೆ ಕಾಟ ಕೊಡ್ತಿತ್ತಂತೆ. ಹಿಡಿದತ್ಲ ಕಡೆಗೆ ತಗೊಂಡೋಗಿ ಅದನ್ನೀಗ ಭದ್ರಾವತಿಲಿ ಅರಣ್ಯ ವಲಯಕ್ಕೆ ಬಿಟ್ಟಿದ್ದಾರಂತೆ. ಆಯಿತು, ಸಂತೋಷ.